ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ 2 ಎಕರೆ ತೆಂಗಿನ ತೋಟ ನೋಡ್ಕೊಂಬರೋಣ. ಈ 30 ಫೀಟ್ ಕಾಂಕ್ರೀಟ್ ರೋಡಿಗೆ ಇರುವಂತಹ 2 ಎಕರೆ ತೆಂಗಿನ ತೋಟ ಇದು. ರೋಡ್ ವೇಸ್ಟಿಂಗ್ಗೆ ಆಲ್ಮೋಸ್ಟ್ ನಿಮಗೆ 150 ಅಡಿ ಬರುತ್ತೆ. ಇವಾಗ ನಾನು ಹೋಗ್ತಾ ಇರೋದು ತೋಟದ ಇನ್ಸೈಡ್ ಇರೋ ರೋಡು, ಅಂದರೆ ತೋಟದ ಒಳಗಡೆ ಅವರು ಒಂದು ಮನೆ, ಚಿಕ್ಕದಾಗಿ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಆ ಮನೆಗೆ ಅವರು ಓಡಾಡೋದಕ್ಕೆ ಅಂತ ಮಾಡ್ಕೊಂಡಿರೋ ರಸ್ತೆ ಇದು. ತೋಟದ ಒಳಗಡೆ ಇರೋದು ಇದು ವಿಲೇಜ್ ಅಟ್ಯಾಚ್ ಇರುವಂಥ ತೋಟ. ನಾರ್ತ್ ಸೈಡ್ಗೆ ರೋಡ್ ಬರುತ್ತೆ. ರೋಡ್ ಫೇಸಿಂಗ್ಗೆ 150 ಅಡಿ ಬರುತ್ತೆ. ಒಟ್ಟಾರೆ 2 ಎಕರೆ ತೆಂಗಿನ ತೋಟ. ನಮ್ಮ ಚನ್ನಪಟ್ಟಣ ಬಸ್ ಸ್ಟಾಪಿಂದ ಈ ತೋಟಕ್ಕೆ 18 ಕಿಲೋಮೀಟ್ರ್ ಇದೆ. ಅಂಟೆಲ್ ಪ್ರಾಪರ್ಟಿ ಟಾರ್ ರೋಡ್ ಇದೆ. ಊರೊಳಗಡೆ ಬಂದ ಮೇಲೆ ಕಾಂಕ್ರೀಟ್ ರೋಡ್ ಬರುತ್ತೆ. ಜಸ್ಟ್ 100 ಮೀಟ್ರ್ ಮಾತ್ರ ಟಾರ್ ರೋಡಿಂದ ಕಾಂಕ್ರೀಟ್ ರೋಡ್ ಇದೆ. ಇದು 2 ಎಕರೆ ತೆಂಗಿನ ತೋಟ. ಮಧ್ಯದಲ್ಲಿ ಹಸುಗಳಿಗೆ ಮೇವು ಅಂದರೆ ಸೀಮೆ ಹುಲ್ಲು ಬೆಳ್ಕೊಂಡಿದ್ದಾರೆ. ಒಟ್ಟಾರೆ 90 ತೆಂಗಿನ ಮರ ಇದೆ 2 ಎಕರೆ ತೆಂಗಿನ ತೋಟದಲ್ಲಿ. ಜನರಲ್ ಪ್ರಾಪರ್ಟಿ. ಸೊ ಊರು ಅಟ್ಯಾಚ್ ಇರೋದ್ರಿಂದ ಯಾರಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಪರ್ಫೆಕ್ಟ್ ಜಾಗ. ಕೌ ಫಾರ್ಮಿಂಗು, ಶೀಪ್ ಫಾರ್ಮಿಂಗು ಮಾಡೋರ್ಗಂತೂ ಇನ್ನೂ ಪರ್ಫೆಕ್ಟ್ ಜಾಗ ಇದು. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರಲ್ ಪ್ರಾಪರ್ಟಿ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ, ಕ್ಲಿಯರ್ ಟೈಟಲ್ ಇದೆ. ರೆಕ್ಟ್ಯಾಂಗಲ್ ಶೇಪಲ್ಲಿ ತೋಟ ಬರುತ್ತೆ. ಆಲ್ಮೋಸ್ಟ್ ಪ್ರಾಪರ್ಟಿ ಎಂಡಿಗೆ ಬಂದೆ ನಾನಿವಾಗ. ಇವರು ತೋಟದಲ್ಲಿ ಚಿಕ್ಕದಾಗಿ ಒಂದು ಮನೆ ಮಾಡ್ಕೊಂಡಿದ್ದಾರೆ, ಶೆಡ್ ಥರ ಹಾಕ್ಕೊಂಡಿದ್ದಾರೆ. ಅದ್ರ ಪಕ್ಕದಲ್ಲೇ ಬೋರ್ವೆಲ್ ಪಾಯಿಂಟ್ ಇದೆ. ಸಪ್ರೇಟಾಗಿ ಒಂದು TC ಕೂಡ ಇದೆ. ಪವರ್ ಕನೆಕ್ಷನ್ ಪ್ರಾಬ್ಲಮ್ ಏನಿಲ್ಲ. ಈಗಲೇ ಹೇಳಿದಾಗೆ ವಿಲೇಜ್ ಅಟ್ಯಾಚ್ ಇದೆ ತೋಟ. ಚನ್ನಪಟ್ಟಣದಿಂದ 18 ಕಿಲೋಮೀಟರ್ಸ್ ಇದೆ. ನಮ್ಮ ಕೆಂಗೇರಿಯಿಂದ 69 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರು ಸೆಂಟ್ರಲಿಂದ 84 ಕಿಲೋಮೀಟರ್ಸ್ ಆಗ್ಬೋದು. ಇನ್ನು ಆಲ್ಮೋಸ್ಟ್ ಈ ಪ್ರಾಪರ್ಟಿ ಬಗ್ಗೆ ಎಲ್ಲ ಡೀಟೇಲ್ಸು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಪ್ರೈಸ್ ವೈಸ್ ಬಂದರೆ ಈ ಪ್ರಾಪರ್ಟಿಗೆ ಪರ್ ಕುಂಟ 2,20,000 ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ನೋಡಿ, ಅದು ಬೋರ್ವೆಲ್ ಪಾಯಿಂಟು. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಪ್ರೆಸೆಂಟ್ಲಿ ರನ್ನಿಂಗ್ ಬೋರ್ವೆಲ್ಲು. ಸೊ 2 ಎಕರೆ ತೋಟಕ್ಕೂ ಒಂದು ಬೋರ್ವೆಲ್ ರನ್ನಿಂಗ್ ಇದೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ನೋಡ್ತಾಯಿರಿ. ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.